ಈ ರೀತಿ ಒಂದು ಗ್ರೀನು ಮತ್ತು ರೆಡ್ ಲೈಟ್ ಬ್ಲಿಂಕ್ ಆಗುತ್ತೆ. ಈ ಒಂದು ಕನೆಕ್ಟ್ ಮಾಡಾದ್ಮೇಲೆ ಎಲ್ಲರಿಗೂ ನಮಸ್ಕಾರ, ನಮಸ್ತೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಮೈಕ್ರೋಫೋನನ್ನು ಅನ್ಬಾಕ್ಸ್ ಮಾಡೋಕ್ಕೆ ಹೊರಟಿದ್ದೀನಿ. ಪ್ರಾಡಕ್ಟ್ನ ನೇಮ್ ಬಂದು j13 Pro ಗೋಲ್ಡ್ ಸೀರೀಸ್ನ ಈ ಒಂದು ಪ್ರಾಡಕ್ಟ್ನ ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಈ ಒಂದು ಪ್ರಾಡಕ್ಟ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತಂದರೆ, ನೀವು ಯೂಟ್ಯೂಬರ್ಸ್ ಆಗಿದ್ದರೆ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಮತ್ತು ನೀವು ಎಲ್ಲರೂ ಇಂಟರ್ವ್ಯೂ ಮಾಡ್ತಾಯಿದ್ರೆ ಮತ್ತು ಯಾವ್ದಾದ್ರು ಲಾಗ್ ಮಾಡ್ತಾಯಿದ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಈ ಒಂದು ಮೈಕ್ನ ಬೆಲೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಬನ್ನಿ, ಮೊದಲಿಗೆ ಈ ಒಂದು ಬಾಕ್ಸ್ನಲ್ಲಿ ಏನಿದೆ ಅಂತ ನಿಮಗೆ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಬನ್ನಿ, ವಿಡಿಯೋದಲ್ಲಿ ಏನೇನಿತ್ತು ಈ ಬಾಕ್ಸಲ್ಲಿ ಅಂತ ತಿಳಿಸ್ಕೊಡ್ತೀನಿ, ಮತ್ತು ಹೇಗೆ ವರ್ಕ್ ಆಗುತ್ತೆ ಮತ್ತು ಇದನ್ನು ಹೇಗೆ ಕನೆಕ್ಟ್ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ. j13 ಡುವಲ್ ವೈರ್ಲೆಸ್ ಮೈಕ್ರೋಫೋನ್, ಇದನ್ನು ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿದ್ದೇನೆ. ಈ ಬಾಕ್ಸಲ್ಲಿ ಸದ್ಯಕ್ಕೆ ಏನೂ ಇಲ್ಲ, ಬಟ್ ಆದರೆ ಇದರಲ್ಲಿ ಕೆಲವೊಂದು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ನೋಡಿ. ಮಾಡೆಲ್ ನೇಮ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, j13 ಡುವಲ್ ವೈರ್ಲೆಸ್ ಮೈಕ್ರೋಫೋನ್. ಮತ್ತು ಈ ಒಂದು ಡಿವೈಸ್ ಯಾವುದಕ್ಕೆ ಸೂಟ್ ಆಗುತ್ತೆ ಅಂತ, ಸಿ ಟೈಪ್ ಆಂಡ್ರಾಯ್ಡ್ ಫೋನ್ಸ್, ಐಫೋನ್ಸ್, ಐಪ್ಯಾಡ್, ಮೈಕ್ರೋ USB ಇಷ್ಟಕ್ಕೂ ನೀವು ಕೂಡ ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಮತ್ತು ಇದು ಬಂದು ನೋಡಿ, ಮೇನ್ ಅಂತ ಪ್ರಾಡಕ್ಟ್ ವೆಯ್ಟ್ ಬಂದು 130 ಗ್ರಾಮ್ಸ್ ಇದೆ. ಇದರ ರೇಂಜ್ ಬಂದು ಕನೆಕ್ಟಿವಿಟಿ 20 ಮೀಟರ್ವರೆಗೂ ಕೂಡ ಇದು ಕನೆಕ್ಟ್ ಮಾಡ್ಕೊಳುತ್ತೆ. ನೀವು 20 ಮೀಟರ್ಲಿಂದ ಕೂಡ ಇದನ್ನು ವಿಡಿಯೋ ಮಾಡ್ಕೋಬೋದು. ಬ್ಯಾಟ್ರಿ ಪವರ್ ಬಂದು 80 mAh, ಬ್ಯಾಟ್ರಿ ಬ್ಯಾಕಪ್ 8 hours. ಇದರಲ್ಲಿ 2 ಮೈಕ್ರೋಫೋನ್ಸ್ ಕೊಟ್ಟಿದ್ದಾರೆ, ಮತ್ತು ಸಿ ಟೈಪ್ ರಿಸೀವರ್ ಕೊಟ್ಟಿದ್ದಾರೆ, ಮತ್ತು ಐಫೋನ್ ಮೈಕ್ರೋ USB ಆ್ಯಂಡ್ USB ಅಡಾಪ್ಟರ್, ಚಾರ್ಜಿಂಗ್ ಕೇಬಲ್ ಇಷ್ಟನ್ನು ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್ ಬಾಕ್ಸಲ್ಲಿ. ಬನ್ನಿ ಇದನ್ನು ಕೇಳೋಣ. ಇದು ಮೇನ್ ಬಂದು ಮೈಕ್ರೋಫೋನ್ದು ಮೇನಾಗಿ ಫ್ರೆಂಡ್ಸ್. ಇದಕ್ಕೊಂದು ಕೇಸ್ ಕೊಟ್ಟಿದ್ದಾರೆ ನೋಡಿ. ಮೇನಾಗಿ ಅದನ್ನೇ ಒಂದು ಒಳ್ಳೆ ಕ್ವಾಲಿಟಿಯಾಗಿರೋಂಥ ಒಂದು ಕೇಸ್ ಕೊಟ್ಟಿದ್ದಾರೆ. ಇದಕ್ಕೆ ಕೇಸ್ನ ಕ್ವಾಲಿಟಿ ಒಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ. ಈ ಒಂದು ಬಾಕ್ಸ್ನಲ್ಲಿ USB ಕನೆಕ್ಟರ್ ಮತ್ತು ಟೈಪ್ ಸಿ ಕೇಬಲ್ ಎರಡನ್ನೂ ಕೊಟ್ಟಿದ್ದಾರೆ. ಇದರ ಮುಖಾಂತರ ನೀವು ಚಾರ್ಜ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು 2 ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದು ಬಂದು ನೀವು ಈ ಒಂದು ಮೈಕ್ರೋಫೋನ್ನ ಹೇಗೆ ಕನೆಕ್ಟ್ ಮಾಡ್ಕೋಬೇಕು ಅಂತ ಯೂಟ್ಯೂಬಲ್ಲಿ ವಿಡಿಯೋ ಇದೆ, ಇದನ್ನು ಸ್ಕ್ಯಾನ್ ಮಾಡಿ ನೀವು ಅದನ್ನ ತಿಳ್ಕೊಂಡು ನೀವು ಕನೆಕ್ಟ್ ಮಾಡ್ಕೋಬೋದು. ಇದು ಸ್ಟಿಕ್ಕರ್. ಈ ಒಂದು ಕವರ್ನಲ್ಲಿ 3 ಅಡಾಪ್ಟರ್ ಕೊಟ್ಟಿರ್ತಾರೆ. ಇದು ಬಂದು ನಿಮ್ಮ ಹತ್ರ ಲ್ಯಾಪ್ಟಾಪ್ ಸಿಸ್ಟಮ್ ಇದ್ದರೆ ಇದಕ್ಕೆ ಇದನ್ನು ಆಮೇಲೆ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಮೇನ್ ಬಂದು ನೋಡಿ, j13 Pro ಅಂತ ಒಂದು ಬ್ರ್ಯಾಂಡ್ ಲೋಗೋ ಕೂಡ ಇದೆ. ಇದು ಬಂದು ಫ್ರೆಂಡ್ಸ್ ಮೇನು ಮೈಕ್ರೋಫೋನ್ಸ್, 2 ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಇದು ಬಂದು ರಿಸೀವರು, ಟ್ರಾನ್ಸ್ಮಿಟರ್. ಇದನ್ನು ಟೈಪ್ ಸಿ ಡಿವೈಸ್ ಇದ್ದರೆ ಅದಕ್ಕೆ ನೀವು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ತೀನಿ ಅಂದರೆ ನೋಡಿ, ಇದು ಸಿಸ್ಟಮ್ಗೆ ಲ್ಯಾಪ್ಟಾಪ್ಗೆ USB ಮುಖಾಂತರ ನೀವು ಕನೆಕ್ಟ್ ಮಾಡ್ತೀವಿ ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿಗೆ ಈ ಒಂದು ರಿಸೀವರ್ ಇದನ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕನೆಕ್ಟ್ ಮಾಡಿಕೊಂಡ್ರೆ ಇದನ್ನು ನೀವು ನಿಮ್ಮ ಒಂದು ಡಿವೈಸ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಬಂದು ನೋಡಿ, ಇದು ಓಲ್ಡ್ ಟೈಪ್ ಅಡ್ಯಾಪ್ಟರ್ಗೆ ಇದನ್ನು ಕನೆಕ್ಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು ಆಂಡ್ರಾಯ್ಡ್ ಫೋನ್ಗಳಲ್ಲಿ. ಮತ್ತು ಇದು ಬಂದು ಐಫೋನ್ಗೆ ಕನೆಕ್ಟ್ ಮಾಡಿಕೊಂಡು ನೀವು ಈ ಮೈಕನ್ನು ಯೂಸ್ ಮಾಡ್ಬೋದು. ಮೊದಲಿಗೆ ಮೇನ್ ಏನಂತಂದರೆ ನೋಡಿ, ಇದು ಮೈಕು 2 ಮೈಕ್ನ ಪ್ರೊವೈಡ್ ಮಾಡಿದ್ದಾರೆ. ಇದನ್ನು ಯೂಸ್ ಮಾಡೋದು ತುಂಬ ಸಿಂಪಲ್. ಈಗಪ್ಪ ಅಂತಂದರೆ ಈ ಒಂದು ಟ್ರಾನ್ಸ್ಮಿಟರ್ ಇದೆಯಲ್ಲ, ಇದನ್ನು ನೀವು ಯಾವುದು ಯೂಸ್ ಮಾಡಬೇಕು ಅಂತಿದ್ರೆ ಆ ಡಿವೈಸ್ಗೆ ಕನೆಕ್ಟ್ ಮಾಡ್ಕೋಬೇಕು. ಈ ತೋರಿಸ್ಕೊಟ್ವಲ್ಲ, ನಿಮಗೆ ಯಾವುದು ಸೂಟ್ ಆಗುತ್ತೆ, ನಿಮ್ಮ ಡಿವೈಸ್ ಯಾವುದು ಯೂಸ್ ಆಗುತ್ತೆ ಅದನ್ನು ಈ ಪಿನ್ನ ಇಲ್ಲಿ ಕನೆಕ್ಟ್ ಮಾಡಿ
ಇದ್ರ ಮುಖಾಂತರ ನೀವು ಕನೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾವುದೇ ಪವರ್ ಸಪ್ಲೈ ಅವಶ್ಯಕತೆ ಇಲ್ಲ. ಇದು ಆಲ್ರೆಡಿ ಚಾರ್ಜ್ ಆಗಿದೆ ನೋಡಿ. ಈ ಬಟನ್ ಇದೆಯಲ್ಲ, ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಈ ರೀತಿ ಲೈಟು ಬ್ಲಿಂಕ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಒಂದು ಡಿವೈಸ್ಗೆ ಕನೆಕ್ಟ್ ಆದಮೇಲೆ ಈ ಒಂದು ಬ್ಲಿಂಕ್ ಆಗ್ತಿರೋ ಲೈಟ್ ಬಂದು ಗ್ರೀನಲ್ಲೇ ನಿಂತ್ಕೊಳ್ಳುತ್ತೆ. ಆವಾಗ ಬ್ಲಿಂಕ್ ಆಗಲ್ಲ. ಆವಾಗ ಇದು ಒಂದು ಕನೆಕ್ಟ್ ಆಗಿದೆ ಅಂತ ಅರ್ಥ. ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಇದು ಒಂದು ಒಳ್ಳೆ ವಿಷಯ ಏನಂತಂದರೆ, ನೀವು ಕೊಟ್ಟಿರೋ ಈ ಕೇಬಲಿಂದ ನೀವು ಡೈರೆಕ್ಟಾಗಿ ಕೂಡ ಕೇಸ್ ಇಲ್ಲದೇ ಡೈರೆಕ್ಟಾಗಿ ನೀವು ಇದನ್ನು ಚಾರ್ಜ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇದರಿಂದ ಚಾರ್ಜ್ ಮಾಡ್ಕೋಬೋದು. ಇದನ್ನು ಯೂಸ್ ಮಾಡಿ ಹೇಗೆ ವರ್ಕ್ ಆಗ್ತಿದೆ ಅಂತ ನಿಮಗೆ ಒಂದು ಸ್ಯಾಂಪಲ್ ವಿಡಿಯೋಗಳನ್ನ ಹಾಕ್ತೀನಿ ಫ್ರೆಂಡ್ಸ್, ನೋಡಿ ನೀವೇ. ಮೊದಲಿಗೆ ಫ್ರೆಂಡ್, ಈ ಒಂದು ರಿಸೀವರ್ ನೋಡಿ, ಈ ಒಂದು ರಿಸೀವರ್ನ ಈ ಒಂದು ಆ್ಯಂಡ್ರಾಯ್ಡ್ ಫೋನ್ನ ಓಲ್ಡು ಇದು ಕನೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸದ್ಯಕ್ಕೆ ಈಗ ಕನೆಕ್ಟ್ ಆಗಿದೆ. ಇದನ್ನು ನಾನು ಫೋನ್ಗೆ ಹಾಕಿ ಇದನ್ನು ಟೆಸ್ಟ್ ಮಾಡ್ತೀನಿ. ವೇಟ್. ಇವಾಗ ನೋಡಿ, ನಾನು ಈ ಒಂದು ಮೈಕ್ರೋಫೋನ್ನ ಕನೆಕ್ಟ್ ಮಾಡಿದ್ದೀನಿ. ನಿಮಗೆ ಕಾಣ್ತಾ ಇದೆ ನೋಡಿ, ಇಲ್ಲಿ ಈ ಒಂದು ಗ್ರೀನ್ ಲೈಟ್ ಈ ರೀತಿ ಬ್ಲಿಂಕ್ ಆಗದೆ ನಿಂತ್ಕೊಂಡ್ರೆ ಇದು ನಿಮ್ಮ ಡಿವೈಸ್ಗೆ ಕನೆಕ್ಟ್ ಆಗಿದೆ ಅಂತ. ಈಗ ಕನೆಕ್ಟ್ ಆಗಿದೆ. ನೀವೇನು ನನ್ನ ಮಾತು ಕೇಳ್ತಾ ಇದ್ರು ಅದು ಈ ಒಂದು ಡಿವೈಸಿಂದನೇ ನೀವೀಗ ಕೇಳ್ತಾ ಇರೋಂಥದ್ದು. ನೋಡಿ, ಕ್ವಾಲಿಟಿ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಈ ಒಂದು ಡಿವೈಸ್ನ ನಾನು 1300 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೆ ಆನ್ಲೈನಲ್ಲಿ. ನಿಮಗೆ ಎಷ್ಟಕ್ಕೆ ಸಿಗುತ್ತೆ ಅಂತ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಒಂದು ಡಿವೈಸ್ ನನಗಂತೂ ಇಷ್ಟ ಆಯಿತು ಫ್ರೆಂಡ್ಸ್. ಯಾಕಂದರೆ ಇದಕ್ಕೆ ಕೊಟ್ಟಿರೋಂಥ ಒಂದು ಕೇಸ್ ಕ್ವಾಲಿಟಿ ಮತ್ತು ಒಂಥರ ಎಲ್ಲ ಡಿವೈಸ್ಗೂ ಕನೆಕ್ಟ್ ಮಾಡ್ಬೋದು. ಅದರಿಂದ ನನಗೊಂದು ಇಷ್ಟ ಆಯಿತು. ವಾಯ್ಸ್ ಕ್ಲಾರಿಟಿ ಹೇಗಿದೆ ಅಂತ ನನಗೂ ಸದ್ಯಕ್ಕೆ ಗೊತ್ತಿಲ್ಲ, ಯಾಕಂದರೆ ನಾನು ಈಗ ತಾನೇ ಅದನ್ನು ಕನೆಕ್ಟ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೇ ತಿಳಿಸ್ಕೊಡಿ ಹೇಗಿತ್ತು ಅಂತ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮುಂದಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.